ಒಳ್ಳೆಯದು. ಅಂದ್ರೆ ನೀರಿಗೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅವರು. ಅಂದ್ರೆ ನಾವು ಹೇಳ್ತೀವಲ್ಲ 90% ನಮ್ಮ ಭೂಮಿಯಲ್ಲಿ ಕೂಡ ನೀರಿರುವುದನ್ನು ನಾವು ನೋಡ್ತೀವಿ. 75% ನೀರು, 25% ಭೂಮಿ ಇದ್ದಲ್ಲಿ ನಮ್ಮ ದೇಹದಲ್ಲಿ ಕೂಡ ನೀರು 75% ಅನ್ನೋದನ್ನ ನಾವು ಮಹಾವತಾರ್ ಫೌಂಡೇಶನ್ ಅಲ್ಲಿ ಅನೇಕ ಸೆಷನ್ಗಳಲ್ಲಿ ಕೇಳಿದ್ದೀವಿ. ಆ ರೀತಿ ನೀರು ಅಷ್ಟೊಂದು ಪ್ರಾಮುಖ್ಯ. ನಾವು ನೀರು ಕುಡಿದೇ ಇದ್ರೆ ಊಟ ಇಲ್ಲದೆ ಬಹಳಷ್ಟು ದಿನ ಬದುಕಬಹುದು, ಊಟ ಇಲ್ಲದೆ ಇರ್ಬೋದು, ಆದ್ರೆ ನೀರ್ ಇಲ್ದಂಗ ನಮ್ಗೆ ಸಾಧ್ಯವಿಲ್ಲ. ಆದ್ದರಿಂದ ನೀರು ಅಷ್ಟೊಂದು ಮುಖ್ಯ. ಮತ್ತು ನೀರು ಕುಡಿದೇ ಇದ್ರೆ ಆಗೋದಿಲ್ಲ. ನಾವು ಹೆಚ್ಚು ಮಾತಾಡಕ್ಕೆ ಕುಳಿತಾಗ ಅಥವಾ ವಾದ ವಿವಾದ ಆಗ್ಬೇಕಾದ್ರೆ ಏನಂತಾರ, ಅಥವಾ ಕಷ್ಟದ ಒಂದು ಪ್ರಮೇಯ ಇದ್ದಾಗ ಮೊದ್ಲು ಅವ್ರಿಗೆ ನೀರು ಕುಡಿಸ್ರಿ ಅಂತಾರ. ಅಂದ್ರೆ ನೀರು ಅಷ್ಟೊಂದು ನಮ್ಮ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅಲ್ಲದೆ ಅದು ಶಾಂತ ಸ್ವಭಾವ ನಮ್ದು. ನಾವ್ ಏನಾದ್ರೂ ಹೆಚ್ಚು ಒತ್ತಡ ಇದ್ದಾಗ ಏನ್ ಮಾಡ್ತೈತಿ, ನೀರನ್ನು ಕುಡಿದ ತಕ್ಷಣ ಏನಾಗೈತೆ, ನಾವು ಶಾಂತರಾಗ್ತೇವಿ. ಉದ್ವೇಗದ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನಾಗ್ತೇವಿ, ಶಾಂತವಾಗುವಂತ ಗುಣವನ್ನ ನೀರು ಹೊಂದಿದೆ ಅಂತ ಇಲ್ಲಿ ತಿಳಿಸ್ತಾರೆ. ಅದು ಆ ರೀತಿ ಔಷಧಿಯಾಗಿ ನನ್ನ ದೇಹದಲ್ಲಿ ಅದು ತನ್ನ ಕಾರ್ಯವನ್ನ ತಾನು ಮಾಡ್ತೈತಿ. ಆಧುನಿಕ ವೈದ್ಯ ವಿಜ್ಞಾನ ಈ ರಸೌದಿಯ ಮಹತ್ವವನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೆಂದು ಹೇಳಬೇಕು. ಈ ರಸ ಔಷಧಿ ಅಂತ ಅಂದ್ರೆ, ರಸ ಅಂದ್ರೆ ನೀರು, ಇಂಥ ಔಷಧಿಯ ಮಹತ್ವವನ್ನು ಆಧುನಿಕ ವೈದ್ಯರು ಇನ್ನೂ ಕಂಡುಕೊಂಡಿಲ್ಲ. ನಾವು ಅಸಿಡಿಟಿ ಆದಾಗ ಹೇಳಿದ್ರೆ, ನಾವು ಅಸಿಡಿಟಿ ಅಂತ ವೈದ್ಯರಲ್ಲಿ ಹೋದಾಗ ಏನ್ ಹೇಳ್ತಾರೆ, ನೀವು ಅಸಿಡಿಟಿ ಆದಾಗ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ, ಹೆಚ್ಚು ನೀರು ಕುಡೀರಿ ಅಂತಾರೆ. ಆದ್ರೆ ನೀವು ಏನಾದ್ರೂ ಚಿಂತಾ ಇರ್ಬೇಕು ಅಂತ ಹೇಳ್ತಾರೆ, ಪದೇ ಪದೇ ಏನಾದ್ರೂ ಚಿಂತಾ ಇರ್ಬೇಕಂತಾರೆ. ಆದ್ರೂ ಅದು ತಪ್ಪು. ನಾವು ನೀರನ್ನ ಮತ್ತೆ ತಿನ್ನೋದ್ರಿಂದ ಏನಾಗ್ತತಿ, ಮತ್ತು ಅದು ನಮಗೆ ಸರಿಯಾಗಿ ಪಚನ ಆಗೋದಿಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗೋದಿಲ್ಲ. ನೀವು ಪದೇ ಪದೇ ನೀರನ್ನ ಕುಡಿದು ನೋಡಿ, ನಾವು ಉಪವಾಸ ಇದ್ರು ತಕ್ಷಣ ನೀರು ಕುಡಿದ್ರಿಂದ ನಮ್ಮಲ್ಲಿ ಎನರ್ಜಿ ಬರುತ್ತೆ. ಅದನ್ನ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಆದ್ರೆ ವೈದ್ಯರಲ್ಲಿ ಹೋದಾಗ ಆ ರೀತಿ ಹೇಳೋದನ್ನ ನಾವು ಗಮನಿಸಿದ್ದೇವೆ. ಆಯುರ್ವೇದವು ತನ್ನ ಪ್ರಾರಂಭಾವಸ್ಥೆಯಲ್ಲಿ ನೀರನ್ನೇ ಔಷಧಿಯನ್ನಾಗಿ ಬಳಸಿಕೊಳ್ಳುತ್ತಿತ್ತು ಎನ್ನುವುದೇ ಸತ್ಯ. ಅದಕ್ಕೆ ಅನೇಕ ಶ್ಲೋಕಗಳನ್ನ ನಾವು ಸಾಕ್ಷಿಯಾಗಿ ಮಾಡ್ಕೋಬಹುದು. ನೀರು ಕೂಡ ಪ್ರಾಣಿಗಳ ಪ್ರಾಣವಾಗಿದೆ. ಸಮಸ್ತ ವಿಶ್ವವು ನೀರಿನಿಂದ ಆವೃತವಾಗಿದೆ. ಆರೋಗ್ಯದಲ್ಲೇ ಆಗಲಿ ಅನಾರೋಗ್ಯದಲ್ಲೇ ಆಗಲಿ ನೀರಿಲ್ಲದೆ ಕೆಲಸ ನಡೆಯುವುದಿಲ್ಲ. ಎಂಥ ಅಮೂಲ್ಯ ಶ್ಲೋಕ ಇದು. ನೀರಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದರ ಬಳಕೆಯನ್ನು ಸರಿಯಾಗಿ ಕಲಿತುಕೊಳ್ಳಬೇಕು. ಕಳಸದಲ್ಲಿ ತುಂಬಿ ಬಟ್ಟೆಯಿಂದ ಶೃಂಗರಿಸಿ ತೆಂಗಿನಕಾಯಿ ಇಟ್ಟು ಗಂಗೆಯೆಂದು ಪೂಜಿಸಿ ಮತ್ತೆ ನೀರನ್ನು ಕಲುಷಿತಗೊಳಿಸಿದ್ರೆ ಆ ಗಂಗಾದೇವಿ ಆದ್ರೂ ಏನು ಮಾಡಬೇಕು? ನಾವೇನಿಲ್ಲ, ಕಳಸದಲ್ಲಿ ಏನು ಚರಿಗೆಯಲ್ಲಿ ನೀರು ತುಂಬಿಡ್ತೇವಿ, ಮತ್ತೆ ಅದರಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಅದನ್ನ ಏನ್ ಮಾಡ್ತೇವೆ, ಕಳಸ, ಅದು ಲಕ್ಷ್ಮೀ ದೇವಿ ಗಂಗೆ ಅಂತ ಪೂಜೆ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ನೀರು ಹರಿಯುವ ನೀರನ್ನ ನಾವೇ ಕಲುಷಿತಗೊಳಿಸ್ತೇವಿ. ಆದ್ರೆ ಗಂಗೆ ಏನ್ ಮಾಡ್ಬೇಕು, ಅದು ನಾವೇ ಮಾಡುವಂತ ಕೆಲಸದು. ಕಲುಷಿತ ಗಂಗೆ ಆಗಿರೋದಿಲ್ಲ, ನಾವು ಮಾಡುವಂತ ಏನು ರಾಸಾಯನಿಕ ಗೊಬ್ಬರಗಳ ಕ್ರಿಮಿನಾಶಕವನ್ನು ಬಿಡುವುದರಿಂದ ಹೊಲಗಳ ಮೂಲಕ ನದಿಯಲ್ಲಿ ಸೇರ್ತತಿ. ಮತ್ತೆ ಅನೇಕ ಕಾರ್ಖಾನೆಗಳಿಂದ ಬರುವಂತ ತ್ಯಾಜ್ಯ ನೀರು ಕೂಡ ನದಿ ಹಳ್ಳಗಳಿಗೆ ಸೇರಿ ನಾವೇ ಅದನ್ನ ಕಲುಷಿತ ಮಾಡ್ಕೊಳ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾರೆ. ಈಗ ಈ ರೀತಿ ಪುರಾತನದಲ್ಲಿ ಇದ್ದಂತ ನಮ್ಮ ಹಿರಿಯರು ನೀರಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನೀರೇ ಒಂದು ದಿವ್ಯ ಔಷಧ ಅಂತ ತಿಳಿದಿದ್ರು. ಆದ್ರೆ ಇದನ್ನೇ ಆಧುನಿಕ ವೈದ್ಯರ ದೃಷ್ಟಿಯಲ್ಲಿ ನೀರು ಯಾವ ರೀತಿ ಮಾಡಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್. ಇತ್ತೀಚಿನ ದಿನಗಳಲ್ಲಿ ಅನೇಕ ವೈದ್ಯರು ಹೆಚ್ಚು ಹೆಚ್ಚು ನೀರು ಕುಡಿಯುವಂತೆ ತಮ್ಮ ರೋಗಿಗಳಿಗೆ ಸಲಹೆ ನೀಡುತ್ತಿದ್ದಾರೆ. ಬೆಳಗಿನ ವೇಳೆ ನೀರು ಕುಡಿಯುವ ಅಭ್ಯಾಸವನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ರೂಢಿಸಿಕೊಂಡಿದ್ದಾರೆ. ಸಣ್ಣ ಮಕ್ಕಳಿಗೂ ಸಹ ರೋಗದ ಸಂದರ್ಭದಲ್ಲಿ ನೀರೇ ಔಷಧಿಯನ್ನಾಗಿ ಬಳಸುವ ಧೈರ್ಯವನ್ನು ತಾಯಿ ತಂದೆಗಳು ಮಾಡಬೇಕು. ನೋಡಿ, ನಾವು ಏನಾದ್ರೂ ಜ್ವರ ಬರ್ಲಿ ಅಥವಾ ವಾಂತಿ ಭೇದಿ ಆಗ್ಲಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ನೀರನ್ನ ಹೆಚ್ಚು ಹೆಚ್ಚು ಕುಡಿಯೋದ್ರಿಂದ ಪದ್ಧತಿಯನ್ನ ನಾವು ಮೊದಲು ತಂದೆ ತಾಯಿಗಳು ಕಲಿತುಕೊಳ್ಬೇಕು ಅಂತ ತಿಳಿಸ್ತಾರೆ. ಸಣ್ಣ ಮಕ್ಕಳು ನೀರು ಕುಡಿಯಲು ಇಷ್ಟಪಟ್ಟರೆ ತಾಯಿ ತಂದೆಗಳು ಊಟ ಮಾಡಿಸಲು ಪ್ರಯತ್ನಿಸುತ್ತಿರ್ತಾರೆ. ನೋಡಿ, ಅವ್ರು ನೀರ್ ಕುಡಿಬೇಕಂತಾರೆ. ಬೇಗ ಆರೋಗ್ಯ ಸರಿ ಇಲ್ದಾಗ ಅವ್ರಿಗೆ ಗೊತ್ತು, ಮಕ್ಕಳಿಗೆ ನೀರಿನ ಅವಶ್ಯಕತೆ, ನೀರ್ ಕುಡಿಬೇಕಂತ ಅವ್ರು ಇಚ್ಛೆ ಪಟ್ಟಾಗ ನಾವೇನ್ ಮಾಡ್ತೇವಿ, ಊಟ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಇದು ಸರಿಯಾದ ಕ್ರಮವಲ್ಲ. ಮಕ್ಕಳು ಹೆಚ್ಚು ಹೆಚ್ಚು ನೀರು ಕೇಳಿದಷ್ಟು ನೀವು ಸಂತೋಷ ಪಡಬೇಕು. 1979ರಲ್ಲಿ ಇರಾನ್ ದೇಶದಲ್ಲಿ ನಡೆದ ಒಂದು ಘಟನೆ ನೀರು ಕುಡಿಯುವ ವಿಷಯದಲ್ಲಿ ಇದ್ದ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಲ್ಲಿ ಸಹಾಯಕವಾಯಿತು. ಅನೇಕ ಲೇಖನ ರೂಪದಲ್ಲಿ ನೋಡಿ, ಇದ್ರ ಬಗ್ಗೆ ಅನೇಕ ಲೇಖನ ರೂಪದಲ್ಲಿ ನೀರಿನ ಬಗ್ಗೆ ಅವರು ಬರ್ದಿದಾರಂತೆ. ನಾವು ಕೂಡ ಈಗಷ್ಟೇ ನೀರು ಕುಡಿಯೋದನ್ನ ಶಾಲೆಗಳಲ್ಲಿಯೂ ಕೂಡ
ಗಂಟೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಗಂಟೆ ಹೊಡಿತಾರೆ ನೀರ್ ಕುಡಿಲಿಕ್ಕೆ, ನೀರ್ ಕುಡಿ ಅಂದ್ರೆ ಬೆಲ್ ಮಾಡ್ತಾರೆ. ಆ ಬೆಲ್ ಮಾಡಿದ ತಕ್ಷಣ ಎಲ್ಲ ಮಕ್ಕಳು ನೀರ್ ಕುಡಿಲಿಕ್ಕೆ ಹೋಗ್ಬೇಕು ಅಂತ ಅನ್ನೋದು. ಅಂದ್ರೆ ಈಗ ಅದು ನೀರಿನ ಮಹತ್ವ ಎಲ್ಲರಿಗೂ ಅರ್ಥ ಆಗ್ತದೆ. ಇರಾನ್ದ ಒಂದು ಮೆಡಿಕಲ್ ಕೌನ್ಸಿಲ್ಗೆ ಕಳಿಸಿಕೊಟ್ರು. ಅಂದ್ರೆ ಈ ಇದ್ರ ಫಲಿತಾಂಶವನ್ನ ಅವರು ಅದನ್ನ ಇಂಗ್ಲೆಂಡ್ಗೆ ಕಳಿಸಿದ್ರು. ಅಲ್ಲಿಂದ ಅದು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿತು. ಅಮೆರಿಕದವರು ಡಾಕ್ಟರ್ ಎಫ್ ಬ್ಯಾಟ್ ಮಂಗೇಲ್ರನ್ನೇ ಕರೆಸಿಕೊಂಡು ಇನ್ನೂ ಹೆಚ್ಚಿನ ಪ್ರಯೋಗಕ್ಕೆ ಅವಕಾಶ ಮಾಡಿಕೊಟ್ರು. ಡಾಕ್ಟರ್ ಎಚ್ ಬ್ಯಾಟ್ ಮಂಗೇಲ್ ಅವರು ಅಮೆರಿಕದ ವರ್ಜಿನಿಯಾದಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಾ 10 ರೋಗಗಳ ಮೇಲೆ ಸಾವಿರಾರು ಜನರಿಗೆ ಜಲ ಚಿಕಿತ್ಸೆಯನ್ನ ನೀಡಿದರು. ಅವರು ಕಂಡುಕೊಂಡ ತಥ್ಯಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದರು. ಆ ಪುಸ್ತಕದ ಹೆಸರು ಯುವರ್ ಬಾಡೀಸ್ ಕ್ರೈಸ್ ಫಾರ್ ವಾಟರ್, ಅಂದ್ರೆ ನಮ್ಮ ದೇಹ ನೀರಿಗಾಗಿ ಅಳ್ತಾ ಇರ್ತದೆ ಅಂತ ಒಂದು ಪುಸ್ತಕವನ್ನು ಇಷ್ಟೆಲ್ಲ ವಿಜ್ಞಾನಿಗಳು ಇಷ್ಟೆಲ್ಲ ದೇಶದಲ್ಲಿ ಅದು ಜಲ ಚಿಕಿತ್ಸೆಯನ್ನು ಕಂಡುಕೊಂಡು ಅವ್ರು ಏನ್ ಮಾಡಿದ್ರು, ಒಂದು ಪುಸ್ತಕವನ್ನೇ ಹೊರಗೆ ತಂದರು ವಿಜ್ಞಾನಿಗಳು. ಅಂದ್ರೆ ಅವಾಗ ಈಗ ಆಧುನಿಕ ವೈದ್ಯರಿಗೆ ನೀರಿನ ಮಹತ್ವ ಅರ್ಥ ಆಗ್ತಿದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಅಮೆರಿಕದ ಜನರಲ್ಲಿ ಕಂಡು ಬಂದ ನೀರಿನ ಕೊರತೆಯನ್ನು ಕುರಿತು ವೈದ್ಯ ತಮ್ಮ ಗ್ರಂಥದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ. ಅಮೆರಿಕ ದೇಶವು ದೀರ್ಘ ನೀರ್ಗಳಿತವೆಂಬ ಸಾಂಕ್ರಾಮಿಕದಿಂದ ನರಳುತ್ತಿದೆ. ಬರೀ ಇಷ್ಟೇ ಅಲ್ಲದೆ ಹೊಟ್ಟೆ ಉರಿ, ತಲೆನೋವು, ಮಂಡಿ ನೋವು, ಬೆನ್ನು ನೋವು, ಸುಸ್ತು ಮುಂತಾದವುಗಳು ಕೂಡ ನೀರ್ಗಳಿತದಿಂದ ಉಂಟಾಗುವಂತ ಕಾಯಿಲೆಗಳು. ನಾನು ಜನಗಳಿಗೆ ಹೇಳುತ್ತೇನೆ, ಅನುರಾಧ ಮೇಡಮ್ ಯಾರು ಮಾತಾಡ್ತಿದ್ದಾರೆ? ನಿಮ್ದು ಅನ್ಮ್ಯೂಟ್ ಆಗಿದೆ. ಅನು ಮ್ಯೂಟ್ ಮಾಡಿದೆ ನಿಮ್ದು. ಓಕೆ. ನಾನು ಜನಗಳಿಗೆ ಹೇಳುತ್ತೇನೆ, ನಿಮಗೆ ರೋಗವಿಲ್ಲ, ಬಾಯಾರಿಕೆಯಾಗಿದೆ. ಈಗಿನ ವೈದ್ಯಕೀಯದಲ್ಲಿ ಕಂಡುಬರುವ ಅನೇಕ ಕಾಯಿಲೆಗಳಿಗೆ ಕಾರಣ ದೀರ್ಘ ನೀರ್ಗಳಿತ, ಅಂದ್ರೆ ನೀರಿನ ಕೊರತೆಯಿಂದ ಈಗ ಅನೇಕ ಜನರು ರೋಗದಿಂದ ಬಳಲ್ತಾ ಇದ್ದಾರೆ. ಶರೀರವು ನೀರನ್ನು ಕಳೆದುಕೊಳ್ಳುವ ಕ್ರಿಯೆಗೆ ವಿರುದ್ಧವಾದ ಹೋರಾಟದಲ್ಲಿ ರಕ್ತನಾಳಗಳ ಕೋಡೆಗೆ ಕಟ್ಟುವುದೇ ಕೊಲೆಸ್ಟ್ರಾಲ್. ಇದರಿಂದ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ ಅಂತ ಅನ್ನೋದನ್ನ ಬ್ಯಾಟ್ಮನ್ ಅನ್ನುವ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇಲ್ಲಿ ತಿಳಿಸ್ತಾರೆ. ಈ ಮೇಲಿನ ಅಭಿಪ್ರಾಯವನ್ನು ಅನೇಕ ಜನ ವೈದ್ಯರು ಮೊದಲಿಗೆ ಒಪ್ಪಲಿಲ್ಲ. ಇದನ್ನ ವೈದ್ಯರು ಒಪ್ಪಲಿಲ್ಲ, ನೀರಿನಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ ಅನ್ನೋದನ್ನ ಅವರು ಒಪ್ಪಲಿಲ್ಲ. ನಂತರ ಅನೇಕ ರೋಗಿಗಳಿಗೆ ತಾವು ಕಂಡ ಸತ್ಯವನ್ನು ವಿವರಿಸಿ ತಮ್ಮ ಸಂಶೋಧನೆಯ ಪ್ರಕಾರವೇ ಚಿಕಿತ್ಸೆಯನ್ನು ಮುಂದುವರಿಸಿದರು. ಅದರಲ್ಲಿ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ಒಬ್ಬ ವೈದ್ಯ ಸುಶ್ಯಾನ್ ಎಂಬ ಕ್ಲೇನಿಯರ್ ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದ ಅರ್ಧಕ್ಕಿಂತ ಹೆಚ್ಚು ಪ್ರಜೆಗಳು ಕೊಂಚ ನೀರ್ಗಳಿತದಲ್ಲೇ ಓಡಾಡುತ್ತಿದ್ದಾರೆ. ಚಿಕ್ಕ ನೀರ್ಗಳಿತ ಅಂದ್ರೆ ನೀರಿನ ಕೊರತೆ ಮುಂದೆ ಆರೋಗ್ಯದಲ್ಲಿ ದೊಡ್ಡ ತೊಂದರೆಯನ್ನು ಉಂಟು ಮಾಡಬಲ್ಲದು. ಬೆಳಗಿನ ವೇಳೆಯಲ್ಲಿ ಕುಡಿಯುವ ನೀರು ಅಮೃತವಿದ್ದಂತೆ, ಸಕಲ ರೋಗಿಗಳಿಗೂ ಅದು ದಿವ್ಯೌಷಧವಾಗುತ್ತದೆ. ಬೆಳಗಿನ ವೇಳೆ ಎಂದರೆ ಸೂರ್ಯೋದಯಕ್ಕೆ ಮುನ್ನವೇ ವಿಷಯ ಉದಯವಾಗುವ ಸಮಯದಲ್ಲಿ ಕಾಫಿ, ಟೀ, ಕಷಾಯ ಏನನ್ನು ಕುಡಿಯದೆ ಶುದ್ಧ ನೀರನ್ನೇ ಕುಡಿಯಬೇಕು. ಕೆಲವು ಜನ ನಿಂಬೆಹಣ್ಣು, ಜೇನುತುಪ್ಪ ಸೇರಿಸಿಕೊಂಡು ಕುಡಿಯೋ ರೂಢಿ ಇಟ್ಟುಕೊಂಡಿದ್ದಾರೆ. ಇವುಗಳು ಅಗತ್ಯವೂ ಇಲ್ಲ, ಶುದ್ಧ ನೀರೇ ಸಾಕು. ನಾವು ಸೇವಿಸಿದ ಆಹಾರ ಜೀರ್ಣವಾಗಲು ನೀರು ಬೇಕು. ಊಟವಾದ 1 ಗಂಟೆಯ ನಂತರ ಬಾಯಾರಿಕೆಯಾಗದಿದ್ದರೂ ನೀರನ್ನು ನಾವು ಕುಡಿಯಲೇಬೇಕು. ಇಂಥ ಅಭ್ಯಾಸವನ್ನು ನಾವು ಬಳಸಿಕೊಳ್ಳುವುದು ಒಳ್ಳೆಯದು. ಬೇರೆ ಬೇರೆ ಚಟಗಳಿಗೆ ದಾಸರಾಗುವುದನ್ನು ತಪ್ಪಿಸಿಕೊಳ್ಳಲು ನಿಯಮಿತವಾಗಿ ನೀರು ಕುಡಿಯುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ಊಟಕ್ಕೆ ಮೊದಲು, ಊಟವಾದ ತಕ್ಷಣ ಹೆಚ್ಚು ನೀರು ಸೇವಿಸಬಾರದು. ಅಂದ್ರೆ ಊಟಕ್ಕೆ ನಾವು ಕೂಡುಕಿನ ಪೂರ್ವದಲ್ಲಿ ಊಟವಾದ ತಕ್ಷಣ ನಾವು ನೀರನ್ನ ತಕ್ಷಣ ಕುಡಿಬಾರ್ದು. ನಾವು ಈಗಾಗಲೇ ತಿಳಿಸ್ತಂದೆ, ಊಟಕ್ಕೆ ಹೋಗುವ ಅರ್ಧ ಗಂಟೆ ಮೊದಲು, ಊಟವಾದ ನಂತರ 1 ಗಂಟೆ ನಂತರ ನಾವು ನೀರನ್ನ ಜಾಸ್ತಿ ನೀರನ್ನ ಕುಡಿಯಬೇಕು. ಇದು ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ. ರೋಗದ ಸಂದರ್ಭದಲ್ಲಿ ನೀರನ್ನು ಹೇಗೆ ಬಳಸಬೇಕೆಂಬುದನ್ನು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳಿದ್ವಲ್ಲ. ನೀರನ್ನ ಕುಡಿಬೇಕು ಅಂದ್ರೆ ಜಾಸ್ತಿ ನೀರನ್ನ ಸೇವಿಸಬೇಕು. ನೀರು ಸಾಧ್ಯವಾದಲ್ಲಿ ಜೇನುತುಪ್ಪ ಬೆರೆಸಿ ನೀರು ಕುಡಿಯೋದನ್ನ ಏನ್ ತಿಳಿಸಿದ್ರಲ್ಲ, ಅದನ್ನ ನಾವು ಯಾವುದೇ ರೋಗದ ಬಂದಾಗ, ಜ್ವರ ಬರ್ಲಿ, ವಾಂತಿ ಭೇದಿ ಬರ್ಲಿ, ಇಂಥ ಯಾವುದೇ ಕಾಯಿಲೆಗಳು ಬಂದಾಗ ನಮ್ಮಲ್ಲಿ ಅದು ಏನ್ ಮಾಡುತ್ತೆ, ನೀರು ಶಮನಗೊಳಿಸಿ ನಮ್ಮಲ್ಲಿ ಔಷಧವನ್ನಾಗಿ ಕ್ರಿಯೇಟ್ ಮಾಡಿ ನಮ್ಮ ರೋಗವನ್ನು ಅದು ಗುಣಪಡಿಸುತ್ತದೆ ಅನ್ನೋದನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದಿಲ್ಲ. ಆ ರೀತಿ ತಾನೇ ಔಷಧಿಗೆ ದಾಸರಾಗಿ ಬೇರೆ ಬೇರೆ ರೋಗಗಳನ್ನು ತಂದುಕೊಳ್ಳುವುದರ ಬದಲು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡು ಆರೋಗ್ಯವಂತರಾಗಿ ಬಾಳೋಣ. ಸಾಮಾನ್ಯವಾಗಿ ಆಹಾರ ಸೇವನೆಗೆ ಕೊಡುವಷ್ಟು ಗಮನವನ್ನು ನೀರು ಕುಡಿಯೋದ್ರ ಕಡೆಗೆ ಹರಿಸದೆ ಇರುವುದರಿಂದಲೇ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತಿವೆ.
ರಾತ್ರಿ ವೇಳೆ ಹೆಚ್ಚು ನೀರನ್ನು ಸೇವಿಸಬಾರದು. ಬೇಯಿಸಿದ ಆಹಾರವನ್ನು ಬಿಟ್ಟು ಹಣ್ಣು ತರಕಾರಿಗಳ ಸೇವನೆಯನ್ನು ರೂಢಿಸಿಕೊಂಡರೆ ರಾತ್ರಿಯ ವೇಳೆ ನೀರಿನ ಅಗತ್ಯವೇ ಬೀಳುವುದಿಲ್ಲ. ಅಪರೂಪಕ್ಕೆ ಬೇಯಿಸಿದ ಅಥವಾ ಹುರಿದ ಆಹಾರವನ್ನು ಸೇವಿಸಿದರೂ ಅಂದು ಮಧ್ಯೆ ನೀರು ಕುಡಿಯುವ ಅಗತ್ಯ ಬೀಳುವುದಿಲ್ಲ. ಆದರೆ ಬೆಳಗಿನ ವೇಳೆ ಕುಡಿಯುವ ನೀರನ್ನು ಮಾತ್ರ ತಪ್ಪಿಸಲೇಬಾರದು. ಅವರು ರಾತ್ರಿ ಈಗ ಆಲ್ರೆಡಿ ನಮ್ದು ಡಿಪ್ ಡೈಟ್ ಅಲ್ಲಿ ಹೇಳದಂತೆ ನಾವು ರಾತ್ರಿ ವೇಳೆಯಲ್ಲಿ ಹಣ್ಣು ಜಾಸ್ತಿ ಸೇವಿಸಬೇಕಂತ ಹೇಳ್ದಂಗೆ ಬೇಯಿಸಿದ ಆಹಾರವನ್ನ ನಾವು ಜಾಸ್ತಿ ಬಿಟ್ಟು ಬೇಯಿಸಿರುವ ಅಥವಾ ತರಕಾರಿ, ಸೊಪ್ಪು, ಹಣ್ಣು ಇಂಥದನ್ನ ನಾವು ಜಾಸ್ತಿ ಊಟ ಮಾಡೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ನೀರು ಹೆಚ್ಚಿಗೆ ಕುಡಿಯೋ ಅವಶ್ಯಕತೆ ನಮ್ಗೆ ಆಗೋದಿಲ್ಲ ಅಂತ ತಿಳಿಸ್ತಾರೆ. ಬಾಯಾರಿಕೆ ವೈಜ್ಞಾನಿಕ ವಿಶ್ಲೇಷಣೆ. ನಮ್ಗೆ ಬಾಯಾರಿಕೆ ಆಗ್ತದೆ, ಅದಕ್ಕೆ ಏನು ಕಾರಣ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶರೀರ ಬಾಯಾರಿಕೆ ಮೂಲಕ ತನ್ನ ನೀರಿನ ಅವಶ್ಯಕತೆಯನ್ನು ತಿಳಿಸುತ್ತದೆ. ನಾವು ಬಾಯಾರಿಕೆ ಆದ್ರೂ ಕೂಡ ನೀರ್ ಕುಡದೆ ಹಾಗೆ ಓಡಾಡ್ತಿರ್ತೀವಿ, ಆದ್ರೆ ಅದಕ್ಕೆ ಶರೀರ ನಮಗ್ ತಿಳಿಸ್ತದೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕಂತ ಅನ್ನೋದನ್ನ. ಒಂದು ವೇಳೆ ಅದನ್ನು ನಾವು ಕೇಳಿಸಿಕೊಳ್ಳದೆ ಇದ್ದಾಗ ವಾಸೋಪ್ರೆಸಿನ್ ಎಂಬ ಹಾರ್ಮೋನ್ ಮೂತ್ರಕೋಶದಲ್ಲಿ ಕೆಲಸ ಮಾಡಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ನೋಡಿ ಮಾಸ್ಟರ್ಸ್, ನಾವು ನೀರಡಿಕೆ ಆದಾಗೂ ಕೂಡ ನೀರು ಕುಡಿದೇ ಇದ್ದಾಗ ನಮ್ಮ ದೇಹದಲ್ಲಿ ಎಂಥ ಅದ್ಭುತವಾದ ಒಂದು ಯಂತ್ರವನ್ನ ದೇವ ನಿರ್ಮಿಸಿದ್ದಾನೆ ಅಂದ್ರೆ ದೇವರು, ಅದು ಮೂತ್ರ ನಮ್ಮ ಮೂತ್ರ ಇರ್ತಲ್ಲ, ಮೂತ್ರದನ್ನ ಮತ್ತೆ ನೀರಾಗಿ ಕನ್ವರ್ಟ್ ಮಾಡ್ಕೊಳ್ತದೆ. ನೀರಿನ ಪ್ರಮಾಣವನ್ನ ಅಲ್ಲಿ ನಿಯಂತ್ರಿಸ ನಮ್ಗೆ ಬೇಕಾಗುವಂತ ನೀರನ್ನ ಮೂತ್ರದಿಂದ ಅದು ತೆಗೆದುಕೊಂಡು ರೆನಿನ್ ಎಂಬ ಕಿಣ್ವವು ಮೂತ್ರ ಜನಕಾಂಗದಲ್ಲಿರುವ ಆಂಜಿಯೋಟೆನಿಸಿನ್ ಎಂಬ ರಾಸಾಯನಿಕವನ್ನು ಶರೀರದಲ್ಲಿ ಬಿಡುಗಡೆ ಮಾಡುತ್ತದೆ. ನೀರು ಕಡಿಮೆ ಇದ್ದಾಗ ಇದು ಮೂತ್ರ ಜನಕಾಂಗಗಳಲ್ಲಿ ರಕ್ತನಾಳಗಳು ಕುಗ್ಗಿ ಕಡಿಮೆ ನೀರು ಶೋಧಿಸುವಂತೆ ಮಾಡುತ್ತದೆ. ಆಗ ಮೂತ್ರವು ಕಡಿಮೆಯಾಗಿ ಮಂದವಾಗಿ ಹಳದಿ ಬಣ್ಣದಿಂದ ಕೂಡಿದುದು ಆಗುತ್ತದೆ. ಶರೀರದಲ್ಲಿ ತುರ್ತು ಪರಿಸ್ಥಿತಿಗಾಗಿ ನೀರಿನ ಸಂಗ್ರಹವಿರುವುದಿಲ್ಲ. ಆಹಾರವಿಲ್ಲದಿದ್ದರೆ ಕೆಲವು ದಿನಗಳು ಇರಬಹುದು. ನೀರು ಕಡಿಮೆಯಾದಾಗ ಇರುವ ನೀರನ್ನೇ ಶರೀರದ ಅಂಗಗಳು ಹಂಚಿಕೊಳ್ಳಬೇಕಾಗುತ್ತದೆ. ಈ ಹಂಚಿಕೆ ಮಾಡಲು ಹಿಸ್ಟಮಿನ್, ನ್ಯೂರೋಟ್ರಾನ್ಸ್ಮಿಟರ್, ವಾಸೋಪ್ರೆಸಿನ್, ರೆನಿನ್, ಆಂಜಿಯೋಟೆನಿಸಿನ್, ಪ್ರೋಸ್ಟಾಗ್ಲಾಂಡಿನ್ ಮುಂತಾದ ವ್ಯವಸ್ಥೆಗಳು ಶರೀರದಲ್ಲಿವೆ. ಇಷ್ಟೆಲ್ಲ ಶರೀರದಲ್ಲೇ ನಮಗೆ ಅವು ಉತ್ಪನ್ನ ಮಾಡುವಂತ ಒಂದು ಯಂತ್ರ ನಮ್ಮ ದೇಹದಲ್ಲಿದೆ. ಮನೆಯಲ್ಲಿ ನೀರು ಕಡಿಮೆ ಇದ್ದಾಗ ನಾವೇನು ಮಾಡುತ್ತೇವೆ? ಮುಖ್ಯ ಕಾರ್ಯಗಳಿಗೆ ನೀರನ್ನು ಉಪಯೋಗಿಸಿ ಅಮುಖ್ಯ ಕಾರ್ಯಗಳನ್ನ ಮುಂದೂಡುತ್ತೇವೆ. ನಾವೇನ್ ಮಾಡ್ತೀವಿ? ನೀರ್ ಕೊರತೆ ಇದ್ದಾಗ ನೀರಿನ ಕೊರತೆ, ನೀರ್ ಬರ್ದೇ ಇದ್ದಾಗ ಏನ್ ಮಾಡ್ತೀವಿ? ಅತ್ಯಂತ ಪ್ರಮುಖವಾಗಿ ನೀರ್ ಯಾವ್ದಕ್ ಬೇಕೋ ಅದನ್ನ ಮಾತ್ರ ಅಡಿಗೆ ಮಾಡಲಿಕ್ಕೆ, ಒಂದು ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದನ್ನ ಬಿಟ್ಟು ಬಿಡ್ತೇವೆ ಅವಾಗ ನೀರ್ ಕೊರತೆ ಐತೆ ಅಂದಾಗ. ಆ ರೀತಿ ನಾವ್ ಏನ್ ಮಾಡ್ತೀವಿ? ನಮ್ಮ ದೇಹನೂ ಕೂಡ ಅದು ಮುಖ್ಯ ಕಾರ್ಯಗಳಿಗೆ ಮಾತ್ರ ನೀರನ್ನು ಬಳಸಿಕೊಂಡು ಅಮುಖ್ಯ ಕಾರ್ಯಗಳನ್ನ ಅದು ಸೈಡ್ ಇಡುತ್ತದೆ. ಇದೇ ನಿಯಮವನ್ನು ಶರೀರ ಅನುಸರಿಸುತ್ತದೆ. ಮುಖ್ಯ ಅಂಗಗಳಿಗೆ ನೀರನ್ನು ಪೂರ್ಣವಾಗಿ ಒದಗಿಸಿ ಅದಕ್ಕಿಂತ ಕೊಂಚ ಕಡಿಮೆ ಮುಖ್ಯ ಅಂಗಕ್ಕೆ ಕಡಿಮೆ ನೀರನ್ನು ಕೊಡುತ್ತದೆ. ಮೆದುಳಿಗೆ ಮೊದಲು ಪ್ರಾಶಸ್ತ್ಯ. ನೀರು ಏನ್ ಮಾಡ್ತತಿ? ನಮ್ಮ ದೇಹ ನಾವು ನೀರು ಕುಡಿಯದೇ ಇದ್ದಾಗ, ನೀರ್ ಕೊರತೆ ಇದ್ದಾಗ ಪ್ರಥಮವಾಗಿ ಮೆದುಳು ಯಾಕಂದ್ರೆ ಪ್ರಥಮ ಅದು ನಮ್ಮ ದೇಹದ ಅದ್ಭುತವಾದ ಅಂಗ ಅಲ್ಲ, ಅದಕ್ಕೆ ಅಂದ್ರೆ ಮೊದಲನೇ ಪ್ರಾಶಸ್ತ್ಯವನ್ನ ದೇಹನ ಅಳವಡಿಸ್ಕೊಂಡಿದೆ. ನೋಡಿ ಎಷ್ಟೊಂದು ನಾವು ದೇಹಕ್ಕೆ ಆಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತ ಅನ್ನೋದನ್ನ ಇಲ್ಲಿ ಬಸವಾನಂದ ಸ್ವಾಮೀಜಿಯವರು ತಮ್ಮ ಗ್ರಂಥದಲ್ಲಿ ತಿಳಿಸ್ತಾರೆ. ಮೊದಲ ಪ್ರಾಶಸ್ತ್ಯವನ್ನದು ಮೆದುಳಿಗೆ ಕೊಡುತ್ತದೆ, ನಂತರ ಹೃದಯ, ಜೀರ್ಣಕ್ರಿಯೆ ಇತ್ಯಾದಿ ಅಂಗಗಳಿಗೆ ಅದನ್ನ ನೀರನ್ನ ಬಳಕೆ ಮಾಡ್ತದೆ. ಈಗ ಹಂಚುವಾಗ ಯಾವುದಾದರೊಂದು ಅಂಗಕ್ಕೆ ನೀರು ಕಡಿಮೆ ಬೀಳುತ್ತದೆ, ಆ ಅಂಗ ನೀರ್ಗಳಿತಕ್ಕೆ ಸಿಕ್ಕುತ್ತದೆ. ಈ ಅಂಗವು ತಕ್ಷಣ ಸಾಯುವುದಿಲ್ಲ, ಆದರೆ ತೊಂದರೆಗೆ ಸಿಕ್ಕುತ್ತದೆ. ಅವಾಗ ಏನಾಗುತ್ತದೆ? ಅಲ್ಲಿ ನೋವು ಉಂಟಾಗಿ ನಮಗೆ ರೋಗಗಳು ಬರ್ಲಿಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ. ಈ ಅಂಗವು ನೀರು ಸಾಲದೆಂದು ಆ ಅಂಗ ಸುರಿಸುವ ಕಣ್ಣೀರೇ ನೋವು. ಕಣ್ಣೀರು ಸುರಿಸಲು ನೀರು ಬೇಕಲ್ಲ, ಅದರ ಶಬ್ದವನ್ನು ಕೇಳಿಸಿಕೊಳ್ಳದೆ ರುಚಿಕರವೆಂದು ಯಾವುದಾದ್ರೂ ಒಂದು ಆಕರ್ಷಕ ಪೇಯವನ್ನು ನೀಡುತ್ತೇವೆ. ಈ ಪೇಯದಲ್ಲಿರುವ ಸಕ್ಕರೆ ಅಂದ್ರೆ ನೀರಿನ ಬದಲಾಗಿ ನಾವು ಏನ್ ಮಾಡ್ತೇವೆ? ಯಾವ್ದಾದ್ರು ಒಂದು ಕೋಲ್ಡ್ ಡ್ರಿಂಕ್ಸ್, ಕೋಕೋ ಕೋಲಾ ಅಥವಾ ಇಂಥವು ನಾವು ಸೇವಿಸಿ ಬಿಡ್ತೇವೆ. ಅದನ್ನ ನಾವು ಸೇವಿಸುವುದರಿಂದ ಅದರಲ್ಲಿರುವ ಸಕ್ಕರೆ, ಉಪ್ಪು ಮತ್ತು ರಾಸಾಯನಿಕಗಳನ್ನು ಶರೀರಕ್ಕೆ ಸೇರಿಸಲು ಅಥವಾ ಹೊರಗೆ ನೂಕಲು ಸಹ ನೀರು ಬೇಕಾಗುತ್ತದೆ. ಮೊದಲೇ ಶರೀರದಲ್ಲಿ ನೀರು ಕಡಿಮೆ ಇದೆ, ನೀರ್ಗಳಿತಕ್ಕೆ ಒಳಗಾಗಿದ್ದ ಅಂಗ ಪೂರ್ಣವಾಗಿ ನೀರಿಲ್ಲದಂತಾಗಿ ಆ ಜಾಗದಲ್ಲಿ ಹುಣ್ಣುಗಳು ಉಂಟಾಗುತ್ತವೆ. ಇದರ ಮೊದಲ ಚಿಹ್ನೆ ಬಾಯಿ ಹುಣ್ಣು ಇತ್ಯಾದಿಗಳು. ಇನ್ನು ಮುಂದುವರೆದರೆ ಹೊಟ್ಟೆ ಹುಣ್ಣು ಇತ್ಯಾದಿಗಳು. ವೃದ್ಧಾಪ್ಯದಲ್ಲಿ ಬಾಯಿ ಒಣಗುವಿಕೆ ಸಹ ನೀರ್ಗಳಿತಕ್ಕೆ ಆಗಿದೆ. ಇದಲ್ಲದೆ ಅಜೀರ್ಣ ಮತ್ತು ಕೊಲೆಸ್ಟ್ರಾಲ್, ಹೆಗ್ಗರಳಿತ, ಅಪೆಂಡಿಸೈಟಿಸ್, ರೋಮೆಟೈಡ್ ಅರ್ಥ್ರೈಟಿಸ್, ಕೆಳಬೆನ್ನು ನೋವು, ಕುತ್ತಿಗೆ ನೋವು, ತಲೆನೋವು, ಒತ್ತಡ, ಖಿನ್ನತೆ,
ರಕ್ತದೊತ್ತಡ, ರಕ್ತದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್, ಅಸ್ತಮಾ, ಮಧುಮೇಹ, ಕ್ಯಾನ್ಸರ್ ಮುಂತಾದವೆಲ್ಲವೂ ನಾವು ನೀರು ಕುಡಿಯೋದನ್ನ ಕೊರತೆ ಮಾಡೋದ್ರಿಂದ ಇಂಥ ಮಹಾಮಾರಿ ರೋಗಗಳಿಗೆ ಬರಲು ಇದು ಕಾರಣ ಅಂತ ಪರಿಣಾಮ ಆಗಿದೆ ಅಂತ ಅನ್ನೋದನ್ನ ಇಲ್ಲಿ ವೈಜ್ಞಾನಿಕವಾಗಿ ಸತ್ಯ ಹೊರ ಬಂದಿದೆ. ಈಗ ಅವ್ರಿಗೆಲ್ಲ ಆಧುನಿಕ ವೈದ್ಯರಿಗೆ ಇದು ಅರ್ಥವಾಗಿದೆ ಅಂತ ಇಲ್ಲಿ ತಿಳಿಸ್ತಾರೆ. ಇವೆರಡು ಅಧ್ಯಾಯವನ್ನು ನಾನು ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ತಮ್ಮೆಲ್ಲರಲ್ಲಿ ಹಂಚಿಕೊಂಡಿದ್ದೇನೆ. ಥ್ಯಾಂಕ್ ಯು.